ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಾರತೀಯ ಪರಂಪರೆ ನೂರಾರು ಜಾತಿ ಧರ್ಮಗಳ ತವರೂರು. ಪ್ರತಿಯೊಂದು ಧರ್ಮವು ಭವ್ಯ ಭಾರತದ ಬುನಾದಿಗಾಗಿ ಶ್ರಮಿಸಿದೆ. ಪರದೇಶದ ಮತೀಯವಾದಿಗಳ ದಾಳಿಗಳ ನಡುವೆಯೂ ಭಾರತೀಯ ಧರ್ಮಗಳು ತಮ್ಮ ಏಕಸಾಮ್ಯವನ್ನು ಕಾಪಾಡಿಕೊಂಡು ಬಂದಿವೆ. ಅದರಲ್ಲಿ ಜೈನ ಧರ್ಮವು ಒಂದು. ಜಗತ್ತಿಗೆ ಶಾಂತಿ ಅಹಿಂಸೆ ಬೋಧಿಸಿದ ಮಹಾವೀರರ ಪುಣ್ಯಭೂಮಿ. ಜೈನ ಧರ್ಮದ ವ್ಯಾಪ್ತಿ ದೇಶದೆಲ್ಲೆಡೆ ಹರಡಿದೆ. ಸಾಗರ ತಾಲೂಕಿನ ಕಾರ್ಗಲ್ ಸಮೀಪದಲ್ಲಿರುವ ಬಿದರೂರು, ವೇಣುಪುರ ಅಥವಾ ಮರಡಿ ಸೀಮೆ ಎಂದು ಕರೆಯಲ್ಪಡುವ ಈ ಸುಂದರ ಪ್ರದೇಶದಲ್ಲಿರುವ ಪುರಾತನ ಭಗವಾನ್ ಶ್ರೀ 1008 ವರ್ಧಮಾನ ಸ್ವಾಮಿಗಳ ದಿಗಂಬರ ಜೈನ ಮಂದಿರ ನವೀಕೃತಗೊಂಡು ಇದೇ ತಿಂಗಳ 24ರಂದು ಲೋಕಾರ್ಪಣೆಗೊಳ್ಳಲಿದೆ. ಈ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಈ ಬಗ್ಗೆ ಕಾರ್ಗಲ್ ವರ್ಧಮಾನ ದಿಗಂಬರ ಬಸದಿಯ ಸೇವಾ ಸಮಿತಿಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ಮೂಲಕ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಶಾಂತರಾಜ್ ಜೈನ್ ಸಲಮನೆ, ಲೋಕರಾಜ್ ಜೈನ್ ಒಡನ್ಬೈಲ್, BS ಯಶೋಧರ ಇಂದ್ರ ಬಿದರೂರು, ಧನಪಾಲ ಜೈನ್ ಕಾರ್ಗಲ್, ನಾಗರಾಜ ಜೈನ್ VT ಸ್ವಾಮಿ ಸೇರಿದಂತೆ ಪ್ರಮುಖರಿದ್ದರು. ಕಾರ್ಯಕ್ರಮ ಪರಮ ಪೂಜ್ಯ ಆಚಾರ್ಯ 108 ಪುಣ್ಯಸಾಗರ ಮಹಾರಾಜರವರ ಉಪಸ್ಥಿತಿಯಲ್ಲಿ ಹಾಗೂ ನೇತೃತ್ವದಲ್ಲಿ ಪರಮ ಪೂಜ್ಯ ಭಟ್ಟಾರಕ ಪೂಜ್ಯ ಸ್ವಾಮೀಜಿಗಳು, ಸ್ವಾಮಿ ದಿಗಂಬರ ಜೈನ್ ಮಠ ಇವರ ಒಂದು ಮಾರ್ಗದರ್ಶನದಲ್ಲಿ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರತಿಷ್ಠಾಚಾರ್ಯರಾಗಿ ಮೋಹನ್ ಕುಮಾರ್ ಪಂಡಿತ್ ಅವರು ಹಾಗೂ ಶ್ರೀಮಂತನ್ ಪಂಡಿತ್ ಅವರು ಎಳದೊಡ್ಡಿ ಇವರು ಕೂಡ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಜೊತೆಗೆ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ನಮ್ಮ ಜೈನ ಮಠದ ಮಠಾಧೀಶರು ಸುಮಾರು 14 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಅವರವರ ಸರಿಯಾಗಿ ಈ 7 ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೊದಲನೇ ದಿನ ಕಾರ್ಯಕ್ರಮ ಇಂದ್ರ ಪ್ರತಿಷ್ಠೆ ಹಾಗೂ ಗಾಂಧಿ ಮಂಗಲ, ಧ್ವಜಾರೋಹಣ, ದೀಪಸ್ಥಾಪನೆ ಇವುಗಳ ಮೂಲಕ ಪ್ರಾರಂಭವಾಗುತ್ತದೆ 23ನೇ ತಾರೀಕು. 24ನೇ ತಾರೀಕು ಕೂಡ ಕಲಿಕುಂಡ ಯಂತ್ರಾರಾಧನೆ ಹಾಗೆ ತ್ರಿಕುಂಡ ಹೋಮ ಇವುಗಳ ಪೂಜೆಗಳು ನೆರವೇರ್ತಾ ಇದ್ದಾವೆ. ಮೊದಲನೇ ಪಂಚಕಲ್ಯಾಣದ ಪ್ರಥಮ ಘಟ್ಟ ಅಂತಂದ್ರೆ 25ನೇ ತಾರೀಕು ನಿತ್ಯ ಪೂಜೆಯೊಂದಿಗೆ ಗರ್ಭಾವತರ ಕಲ್ಯಾಣದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಭಗವಂತನು ಭೂಮಿಗೆ ಅವತರಿಸುವ ಮುಂಚೆ ಮಾತೆಯ ಗರ್ಭದಲ್ಲಿ ಜನನ ಆಗೋಕ್ಕಿಂತ ಮುಂಚೆ ಕೆಲವೊಂದು ಶಾಸ್ತ್ರಗಳನ್ನು ನೆರವೇರ್ತವೆ. ಆ ಕಾರ್ಯಕ್ರಮ ಗರ್ಭಾವತರ ಕಲ್ಯಾಣದಲ್ಲಿ ತೋರಿಸ್ತಾರೆ. ಅದಾದ ನಂತರದಲ್ಲಿ 26ನೇ ತಾರೀಕು ನಮಗೆ ಆ ಜನನ ಆದ ನಂತರ ತೀರ್ಥಂಕರ ಬಾಲಕರಿಗೆ ಪಾಂಡುಕಾಸಿಲೆಯಲ್ಲಿ 1008 ಕಲಶಗಳಿಂದ ಜನ್ಮಾಭಿಷೇಕ ಅಂತ ನೆರವೇರುತ್ತದೆ. ಅದರ ಪ್ರತೀಕವಾಗಿ ಜನ್ಮಾಭಿಷೇಕ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರುತ್ತದೆ. ಆ ನಂತರದಲ್ಲಿ ನಾಮಕರಣೋತ್ಸವ, ಬಾಲಲೀಲೋತ್ಸವ ಕಾರ್ಯಕ್ರಮವು ಕೂಡ 26ನೇ ತಾರೀಕು ನೆರವೇರುತ್ತದೆ. 27ನೇ ತಾರೀಕು ಗಣಧರ ವಲಯ ಆರಾಧನೆಯೊಂದಿಗೆ ಬಾಲಕ ಯೌವನಾವಸ್ಥೆ ಬಂದಾಗ ರಾಜ್ಯಾಭಿಷೇಕದ ಕಾರ್ಯಕ್ರಮ 27ನೇ ತಾರೀಕು ನೆರವೇರ್ತಾ ಇದೆ. 27ನೇ ತಾರೀಕಿಗೆ ಮಹಾಮಾತೆ ಪದ್ಮಾವತಿ ಅಮ್ಮನವರು ಹಾಗೂ ಕೂಷ್ಮಾಂಡಿನಿ ಅಮ್ಮನವರ ಪ್ರತಿಷ್ಠಾಪನೆ ಕಾರ್ಯಕ್ರಮ 27ನೇ ತಾರೀಕು ನೆರವೇರುತ್ತದೆ. 28ನೇ ತಾರೀಕು ತೀರ್ಥಂಕರಿಗೆ ವೈರಾಗ್ಯ ಬಂದು ಅವರು ದೀಕ್ಷೆಗೆ ಹೋಗ್ತಾರೆ. ದೀಕ್ಷೆ ಆದ್ಮೇಲೆ ಕೇವಲ ಜ್ಞಾನ ಪ್ರಾಪ್ತಿಯಾಗ್ತದೆ. ಆ ಕೇವಲ ಜ್ಞಾನ ಪ್ರಾಪ್ತಿಯಾಗುವುದರ ಸ್ವರೂಪವಾಗಿ ಸಮೂಹ ಸಣ್ಣ ಪ್ರಾಪ್ತಿಯಾಗ್ತದೆ. ಅದರ ಪ್ರತೀಕವಾಗಿ ಸಮೂಹ ಸಣ್ಣನ ನಿರ್ಮಾಣ ಮಾಡ್ತಾ ಇದ್ದೀವಿ 28ನೇ ತಾರೀಕು. ಹಾಗೇನೆ 28ನೇ ತಾರೀಕು ಚತುರ್ಮುಖ ದಿನವಿವಾದ ಸ್ಥಾಪನೆ ಹಾಗೂ ಗರ್ಭಗುಡಿಯಲ್ಲಿ ಮಹಾವತೀರ್ಥಂಕರ ಪುನಃ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅವತ್ತು 25ನೇ ತಾರೀಕು ನೆರವೇರ್ತಾ ಇದೆ. ಕಳಶಾರೋಹಣ, ಶಿಖರದ ಮೇಲೆ ಕಳಶಾರೋಹಣ ಕಾರ್ಯಕ್ರಮ ಕೂಡ 25ನೇ ತಾರೀಕು ನೆರವೇರ್ತಾ ಇದೆ. 29ನೇ ತಾರೀಕು ಭಗವಾನ್ ತೀರ್ಥಂಕರಿಗೆ 1008 ಕಲಶಗಳಿಂದ ವಿಶೇಷವಾಗಿರ್ತಕ್ಕಂಥ ಜಲಾಭಿಷೇಕ ಜೊತೆಗೆ ಪಂಚಾಮೃತ ಅಭಿಷೇಕಗಳು ಕೂಡ ನೆರವೇರ್ತಾ ಇದ್ದಾವೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಪ್ರಚಾರಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ವಿವಿಧ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಊಟ, ವಸತಿ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಜೊತೆ ನಾವು ಪ್ರಚಾರ ಕೊಟ್ಟು ಸಹಕರಿಸಬೇಕು ಅಂತೇಳಿ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಬಸ್ಸಿ ಕಟ್ಟಿ 7 ವರ್ಷಗಳ ಕಾಲ ಆಗಿದೆ. ಮಧ್ಯ ಪರಾನ ಮತ್ತು KFD ಅಂದ್ರೆ ಸ್ವಲ್ಪ
2 ವರ್ಷ ವಿಳಂಬ ಆಯಿತು. ಈಗ ಪೂರ್ಣ ಹಂತ ತಲುಪಿದ್ದೇವೆ. ಸುಮಾರು ನಾವು 2 ಕೋಟಿ ಮೇಲೆ ವೆಚ್ಚ ಆಗಿದೆ. ಈಗ ಇನ್ನೂ ಕೆಲಸ ಕಾಮಗಾರಿಗಳು ನಡೀತಾ ಇದ್ದಾವೆ ಈ ತಯಾರಿ. ಹಾಗಾಗಿ ಕರ್ನಾಟಕದ ಮತ್ತು ಇತರೆ ರಾಜ್ಯದ ಎಲ್ಲ ಸಮಾಜದವರು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು. ಇದು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮೆಲ್ಲರ ಸಮಿತಿಯಿಂದ ಬಸ್ ಟಿಕೆಟ್ ಪೂರೈಸಿದ್ದೀವಿ. ಈ ಪಂಚಕಲ್ಯಾಣ 7 ದಿನ ಪರ್ಯಂತ ನಮಗೆ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಊಟ ಮತ್ತು ವಸತಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಬಂದು ಸಹಕರಿಸಬೇಕಂತ ಅಂದಾಜು 2 ಕೋಟಿ ಮೇಲೆ ಈಗ ಆಗಿದೆ. ನಮಗೆ ಇನ್ನೂ ಕೆಲಸ ಕಾರ್ಯಗಳು ಇದ್ದಾವೆ. ಪೂರ್ಣ ಲೆಕ್ಕಾಚಾರ ನಮಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ವೀರೇಂದ್ರ ಹೆಗ್ಡೆ ಒಂದು 10 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ದಿನೇಶ್ ಅಂತ ಅವರು ಮುಂಬೈಲಿದ್ದಾರೆ. ಅವರು ಒಂದು ಕಾರ್ಗಲ್ನವರೇ ಆಗಿತ್ತು. ಅವರು ಒಂದು 11 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಹೀಗೆ ಜನರಿಂದ ಕ್ರೋಢೀಕರಿಸಿ ಎಲ್ಲ ಸುಮಾರು 2.5 ಕೋಟಿ ಅಂದಾಜು ಬಿದ್ದಿದೆ. ಇನ್ನೂ ಖರ್ಚಿಲ್ಲ. ನಮ್ಮ ಬಿದರೂರು ಮಹಾವೀರ ಸ್ವಾಮಿ ಬಸದಿ ಸುಮಾರು 900 ವರ್ಷಗಳ ಒಂದು ಇತಿಹಾಸ ಇರುವಂತಹ ಮಂದಿರವಾಗಿದೆ. ಹಾಡುವಳ್ಳಿಯ ಸಾಳುವ ಅರಸರು 12ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಭಟ್ಕಳ, ಹಾಡೋಡಿ, ವೇಣುಪುರ ಅಂದರೆ ಈಗಿನ ನಮ್ಮ ಬಿದರೂರು ಸಾಗರ ತಾಲೂಕಿನ ಇನ್ನು ಅನೇಕ ಭಾಗಗಳನ್ನ ಕರೂರು ಬಾಲಂಗಿ ಹೋಬಳಿ ಅಥವಾ ಆಯಿಹಳ್ಳಿ ಹೋಬಳಿಗಳನ್ನ ಪ್ರಮುಖ ರಾಜಕೀಯ ಶಕ್ತಿಯ ಒಂದು ಆಳ್ವಿಕೆಗಾಗಿ ನಡೆಸ್ತಾ ಇರುವಂತ ಕೂಡ ನಮ್ಮ ಇತಿಹಾಸ ತಿಳ್ಕೊಳ್ಬಹುದು. ಹಾಡೋಳಿಯ ಸಂಗಿರಾಜನ ಮಗ ಇಂದಿಗರ ಅರಸ ಇಮ್ಮಡಿ ಸಾಲು ಅರಸನ ಮಾಣಿಕನಾಗಿದ್ದ ಇವನು ಬಿದರು ನಾವು ಮೊದಲಾದ ಸಮಸ್ತ ರಾಜ್ಯವನ್ನ ಕ್ರಿಸ್ತಶಕ 1491ರಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಭಗವಾನ್ ಶ್ರೀ 18 ವರ್ಧಮಾನ ಸ್ವಾಮಿ ಮಂದಿರವನ್ನ ಅವರ ನಿತ್ಯ ಪೂಜೆಗಾಗಿ ಭೂಮಿ ದಾನವನ್ನ ಮಾಡಿ ಜೀರ್ಣೋದ್ಧಾರ ಮಾಡಿದ್ರು ಅಂತ ಕೂಡ ನಮ್ಮ ಶಾಸನದ ಮೂಲಕ ನಾವು ತಿಳ್ಕೊಳ್ಬಹುದು. ಇದರಲ್ಲಿ ಸಂಗೀರಾಯ ಒಡೆಯರು ಅಂದಿನಿಂದ ಯಾವ ಪೂಜೆಗಳನ್ನ ಅಂದ್ರೆ ನಿತ್ಯ ಪೂಜೆಗಳನ್ನ, ಪಂಚಾಮೃತ ಅಭಿಷೇಕಗಳನ್ನ, ಕಾರ್ತಿಕ ಪೂಜೆ ಹಾಗೂ ಮಹಾವೀರ ತೀರ್ಥಂಕರ ಕಲ್ಯಾಣ ಪೂಜೆ, ಶಿವರಾತ್ರಿ, ಯುಗಾದಿ, ಅಕ್ಷಯ ತೃತೀಯೆ, ಜೀವದಾಷ್ಟಮಿ ಇನ್ನು ಅನೇಕ ಕಾರ್ಯಕ್ರಮಗಳು ಅಂದಿನಿಂದ ಇತರರು ಕೂಡ ನಮ್ಮ ಬಸದಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇತ್ತೀಚೆಗಷ್ಟೇ ಈ ಜಿನಮಂದಿರವನ್ನ 1964ರಲ್ಲಿ ಜೀರ್ಣೋದ್ಧಾರವನ್ನ ಮಾಡಿ ದಾಮತ್ ಸಂಪ್ರೋಕ್ಷಣೆ ಮತ್ತು ಜಿನಗೊಂಬೆಗಳ ಪುನಃ ಪ್ರತಿಷ್ಠಾಪನೆ ಕೂಡ ನೆರವೇರಿತು. ಅದಾದ ನಂತರ ನಮ್ಮ ಬಸದಿ ಶಿಥಲಗೊಂಡಿತ್ತು. ಅದನ್ನ ನಮ್ಮ ಸೀಮೆಯ ಜಗದ್ಗುರುಗಳಾಗಿರುವಂತಹ ಮಾರ್ಗದರ್ಶಕರು ನೇತೃತ್ವದಲ್ಲಿರುವಂತಹ ಸೋಂದಾಮಠದ ಭಟ್ಟಾರಕ ಸ್ವಾಮೀಜಿಯವರು ಬಸದಿಯನ್ನ ಗಮನಿಸಿ ಶಿಥಲಗೊಂಡಿದೆ, ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು, ಮಾಡುವಾಗ ಶಿಲಾಮಯ ಮಂದಿರವನ್ನ ಮಾಡೋಣ ಅಂತ ನಮ್ಮ ಸಮಸ್ತ ಕಾರ್ಯಕಾರಿ ಮಂಡಳಿಯ ನಾವು ಕಾಡಿಲ್ ಹತ್ತಿರ ಇರ್ತಕ್ಕಂಥ ಬಿದರೂರಿನ ಗ್ರಾಮದಿಂದ ಬಂದಿದ್ದೇವೆ. ನಮ್ಮ ಊರಿನಲ್ಲಿ ಅತಿ ಪುರಾತನವಾಗಿರ್ತಕ್ಕಂಥ ಮಹಾವೀರ ತೀರ್ಥಂಕರ ಜಿನಮಂದಿರ ಇತ್ತು. ಅದು ಸ್ವಲ್ಪ ಶಿಥಿಲಾವಸ್ಥೆಗೆ ಬಂದಿರೋದ್ರಿಂದ ಪೂಜ್ಯ ಶ್ರೀಗಳವರ ಒಂದು ನೇತೃತ್ವದಲ್ಲಿ ಅದನ್ನು ಸಂಪೂರ್ಣವಾಗಿ ಶಿಲಾಮಯವಾಗಿ ಪುನರ್ ನಿರ್ಮಾಣವಾಗಿದೆ. ಹಾಗೆಯೇ ಬಸದಿಯ ಮುಂಭಾಗದಲ್ಲಿ ಮಾನಸ್ತಂಭಪುರಿ ಜಿನಬಿಂಬ ಸ್ಥಾಪನೆ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಿಮಿತ್ತವಾಗಿ ಪ್ರೆಸ್ ಕಾನ್ಫರೆನ್ಸ್ ನಾವು ಇವತ್ತು ಬಂದಿದ್ದೇವೆ. ನಮ್ಮ ಸಮಿತಿಯ ಅಧ್ಯಕ್ಷರಾಗಿದ್ದ ನೇಸಮನೆ ಶಾಂತರಾಜ್ ಅವರು ಇದ್ದಾರೆ. ಹಾಗೆಯೇ ಸಾಗರ ತಾಲೂಕು ಜೈ ಸಮಾಜದ ಅಧ್ಯಕ್ಷರಾಗಿದ್ದ MP ಲೋಕರಾಜ್ ಅವರಿದ್ದಾರೆ. ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನರ್ಮಾಲ್ ಅವರಿದ್ದಾರೆ. ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಜ್ಯೋತಿ ನೇಮರಾಜ್ ಅವರಿದ್ದಾರೆ. ನಾನು PS ಯಶೋಧರೇಂದ್ರ, ಹಾಗೆ VT ಸ್ವಾಮಿ ಅವರಿದ್ದಾರೆ. ನವೀನ್ ಅಂತ ಜಾಯಿಂಟ್ ಸೆಕ್ರೆಟರಿ ಅವರಿದ್ದಾರೆ. ಹಾಗೆಯೇ ಮೆರವಣಿಗೆ ಸಮಿತಿ ಅಧ್ಯಕ್ಷ ನಾಗರಾಜ್ ಅವರಿದ್ದಾರೆ. ಗೀತಾ ನರ್ಮಾಲ್ ಅವರು, ಯೋಗರಾಜ್ ಅವರು, ವಿದ್ಯಾಧರೇಂದ್ರ, ಹಾಗೆ ಅಜಿತ್ ಪೇಟಿ ಅವರು, ನೇಮರಾಜ್ ಪರಮ ಪೂಜ್ಯ ಆಚಾರ್ಯ 108 ಪುಣ್ಯಸಾಗರ ಮುನಿ ಮಹಾರಾಜರವರ ದಿವ್ಯ ಸಾನ್ನಿಧ್ಯದಲ್ಲಿ, ಹಾಗೆಯೇ ಪರಮ ಪೂಜ್ಯ ಸ್ವಸ್ತಿಶ್ರೀ ಭಟ್ಟಾಕನಕ ಭಟ್ಟಾಚಾರ್ಯವರ ಮಹಾಸ್ವಾಮೀಜಿಗಳವರು ಸ್ವಾತಿ ದಿಗಂಬರ ಜೈನ ಮಠ ಸೋಂದ ಇವರ ದಿವ್ಯ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವೆ. ಕಾರ್ಯಕ್ರಮವು ಇದೇ ತಿಂಗಳ 23ರಿಂದ 29ನೇ ತಾರೀಕಿನವರೆಗೆ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬಸದಿಯ ಇತಿಹಾಸದ ಕುರಿತು ಜ್ಯೋತಿ ನೇಮರಾಜ್ ಅವರು ಮಾತನಾಡುತ್ತಾರೆ. ಪ್ರಾಚೀನ ಇತಿಹಾಸ ಇದೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಹೋದ್ರೆ ತುಂಬಾ ಸಾಕಷ್ಟು ವಿಷಯಗಳು ಸಿಗ್ತವೆ.
ಅದರಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಪಂಚಕಲ್ಯಾಣ ತುಂಬ ಮಹತ್ವವಾಗಿರ್ತಕ್ಕಂಥ ಘಟ್ಟ. ಅದು ತೀರ್ಥಂಕರರ ಕಲ್ಯಾಣ ಮಾತ್ರವಲ್ಲ, ಸಕಲ ಜೀವರಾಶಿಗಳ ಕಲ್ಯಾಣವನ್ನು ಬಯಸುವಂತಹ ಒಂದು ಅಪರೂಪದ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಸಾಗರ ತಾಲೂಕಿನಲ್ಲಿ ಬಿದರೂರಿಗೆ ವಿಶೇಷವಾದ ಒಂದು ಸ್ಥಾನ ಇದೆ. ಅದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಅಂತಹ ಬಿದರೂರಿನಲ್ಲಿ ಪ್ರಾಚೀನ ಇತಿಹಾಸವನ್ನು ಹೊಂದಿರುವಂತಹ ಬಿದರೂರಿನಲ್ಲಿ ಪಂಚಕಲ್ಯಾಣ ನಡೀತಿದೆ ಅನ್ನೋದು ವಿಶೇಷವಾಗಿರುವಂಥದ್ದು. ಧಾರ್ಮಿಕ ವಿಧಿವಿಧಾನಗಳಿರುತ್ತೆ, ಪ್ರವಚನ ಇರುತ್ತೆ, ಉಪನ್ಯಾಸ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಹೀಗೆ ತನ್ನದೇ ಆಗಿರುವಂತಹ ಸಂಭ್ರಮದಲ್ಲಿ ನಡೀತಾ ಇರುವಂತಹ ಈ ಪಂಚಕಲ್ಯಾಣ ಮಹೋತ್ಸವಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.